ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಕ್ಕಟ್ ಟೆಕ್. ನಾವು ಒಂದು ಸಿನಿಮಾಗೆ ಹೋಗಿರ್ತೀವಿ, ಆ್ಯಕ್ಟ್ರಸ್ ತುಂಬ ಚೆನ್ನಾಗಿರ್ತಾರೆ. ನಾವು ಮನೆ ಬಂದ ಮೇಲೂ ಅವ್ರ ಆ್ಯಕ್ಟ್ರಸ್ ನೆನಪಲ್ಲೇ ಇರ್ತೀವಿ. ಸೊ ಅದೇ ರೀತಿಯೇ ನನಗೂ ರೆಡ್ಮಿ ನೋಟ್ 10 ಸೀರೀಸ್ ಯಾವಾಗ ಈವೆಂಟ್ನ ಲಾಂಚ್ ಮಾಡಿದ್ರು ಆವಾಗಿಂದ ರೆಡ್ಮಿ ನೋಟ್ ಸೀರೀಸ್ ಮೇಲೆ ಒಂದು ನೆನಪಾಗಿ ಉಳಿದಿತ್ತು. ಕೊನೆಗೂ ದ ವೆಯ್ಟ್ ಈಸ್ ಓವರ್. ರೆಡ್ಮಿ ನೋಟ್ 10 ನಮ್ಮ ಜೊತೆಗೆ ಇದೆ. ತುಂಬ ಕಷ್ಟ ಆಯಿತು ಈ ಫೋನ್ ನನಗೆ ಸಿಗೋಕ್ಕೆ. ಇನ್ಫ್ಯಾಕ್ಟ್ 2 ದಿನ ಮುಂಚೆನೇ ಸಿಗಬೇಕಾಗಿತ್ತು, ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇದರ ಅನ್ಬಾಕ್ಸಿಂಗ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ಏನಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಫೋನ್ ಮಾತ್ರ ಸೂಪರ್ ಪ್ರೀಮಿಯಂ ಈ ಪ್ರೈಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು 2 ವೇರಿಯಂಟಲ್ಲಿ ಸಿಗುತ್ತೆ, 4GB 64, 6GB 128. ನಮ್ಮ ಹತ್ರ ಇರೋದು 6GB 128. ಬರೀ 200 ರೂಪಾಯಿ ಡಿಫ್ರೆನ್ಸಲ್ಲಿ ನಿಮಗೆ 6GB 128 ಸಿಗುತ್ತೆ. ಇದು 3 ಕಲರ್ ವೇರಿಯಂಟ್ಸಲ್ಲಿ ಸಿಗುತ್ತೆ. ನಮ್ಮ ಹತ್ರ ಇರೋದು ವೈಟ್ ಕಲರ್. ಈ ವೈಟ್ ಕಲರು ಪ್ರೀಮಿಯಮ್ ಆಗೂ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗೂ ಇದೆ, ಲೆಸ್ ಮೇಂಟೆನೆನ್ಸ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ರೆಡ್ಮಿ ನೋಟ್ 10 ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಬಾಕ್ಸ್ನ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡಿದ್ರೆ ಡಿಫ್ರೆಂಟ್ ಆಗಿ ಏನಿಲ್ಲ. ಪ್ರೀವಿಯಸ್ ಮಾಡೆಲ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು ಅದನ್ನೇ ಯೂಸ್ ಮಾಡಿದ್ದಾರೆ. ಹಿಂದೆ ನೋಡಿದ್ರೆ ಮೇಡ್ ಇನ್ ಇಂಡಿಯಾ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ನ ಓಪನ್ ಮಾಡಿದ ಕೂಡಲೇ ಆಬ್ವಿಯಸ್ಲಿ ಫೋನ್ ಬರ್ತಿದೆ. ಅದರ ನಂತರ TPU ಕೇಸ್ ಸಿಗ್ತಿದೆ. ನೆಕ್ಸ್ಟ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್, ಟೈಪ್ ಸಿ ಕೇಬಲ್, ಸಿಮ್ ಇಜೆಕ್ಟರ್ ಪಿನ್, ಲಾಸ್ಟ್ನಲ್ಲಿ ಯೂಸರ್ ಮ್ಯಾನ್ಯುವಲ್ ಕೂಡ ಸಿಗ್ತಿದೆ. ಈ ಕೇಸ್ನ ಟೆಸ್ಟ್ ಮಾಡಿದ್ರೆ ನೀವು ಕೂಡ ನೋಡ್ಬೋದು, ಸಾಲಿಡ್ ಒಳ್ಳೆ ಕ್ವಾಲಿಟಿ ಇರುವಂಥ ಕೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೋನ್ ಜೊತೆಗೆ ಫಿಟ್ ಮಾಡಿ ನೋಡೋಣ ಬನ್ನಿ. ಸ್ವಲ್ಪ ಕಷ್ಟ ಆಯಿತು ಫಿಟ್ ಮಾಡೋದಕ್ಕೆ, ಯಾಕಂದರೆ ತುಂಬ ಟೈಟ್ ಇದೆ. ಬಟ್ ಫಿಟ್ ಮಾಡಿದ್ಮೇಲೆ ಚೆನ್ನಾಗಿ ಅನಿಸ್ತು, ನೀಟಾಗಿ ಫಿಟ್ ಆಗಿದೆ. ಮೊದಲು ಬಿಲ್ಡ್ ಆಗೋ ಡಿಸೈನಿಂದ ಶುರು ಮಾಡೋಣ. ನೀವು ಕೂಡ ನೋಡ್ಬೋದು, ವೈಟ್ ಕಲರ್ ಏನಿದೆ ಪ್ರೀಮಿಯಂ ಆಗಿದೆ. ನಿಜವಾಗ್ಲೂ ಯಾವುದೇ ಆ್ಯಂಗಲಿಂದ ಇದು 12,000 ಆಗಲಿ 14,000 ಸ್ಮಾರ್ಟ್ಫೋನ್ ಥರ ಖಂಡಿತವಾಗ್ಲೂ ಕಾಣ್ತಿಲ್ಲ. ಇದು ಗ್ಲಾಸು ಅಲ್ಲ, ಮೆಟಲು ಅಲ್ಲ. ಆಬ್ವಿಯಸ್ಲಿ ಪೂರ್ತಿ ಬಿಲ್ಡ್ ಕ್ವಾಲಿಟಿ ಏನಿದೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಆಗಿರುವಂಥದ್ದು. ಫ್ರೇಮ್ ಏನಿದೆ ಇದು ಕೂಡ ಪ್ಲಾಸ್ಟಿಕ್ಕೇ. ಬಟ್ ನಿಜವಾಗ್ಲೂ ಪ್ರೀಮಿಯಂ ಸ್ಮಾರ್ಟ್ಫೋನ್ ಥರ ಬಿಲ್ಡ್ ಕ್ವಾಲಿಟಿ ಸಿಗ್ತಿದೆ. ಇದಲ್ಲದೆ ಇದು ನನಗೆ ಗೊತ್ತಿರೋಂಗೆ 6.5 ಇಂಚಲ್ಲಿ ಒನ್ ಆಫ್ ದ ಲೈಟೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ಸ್ಟ್ರಕ್ಷನ್ ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಫೋನ್ ಸ್ಲಿಮ್ ಆಗಿ ಕಾಣೋ ಹಾಗೆ ಮಾಡಿದ್ದಾರೆ. ನೀವು ವೈಟ್ ಕಲರ್ ಸ್ಮಾರ್ಟ್ಫೋನ್ ತೊಗೊಂಡೆ ಅಡ್ವಾಂಟೇಜ್ ಏನು ಅಂದರೆ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್ ಕಾಣಿಸೋದೇ ಇಲ್ಲ, ಅದೊಂದು ಅಡ್ವಾಂಟೇಜು. ಇನ್ಫ್ಯಾಕ್ಟ್ ನಾನು ವಿಡಿಯೋ ಮಾಡೋದಕ್ಕೂ ತುಂಬ ಈಸಿ ಆಯಿತು, ಅವಾಗವಾಗ ವೈಪ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೊಂದು ಅಡ್ವಾಂಟೇಜು ನೀವು ವೈಟ್ ಕಲರ್ ಫೋನ್ನ ತೊಗೊಂಡ್ರೆ. ಓಕೆ, ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ಮೇಲೆ ಲೌಡ್ ಸ್ಪೀಕರ್ ಸಿಗ್ತಿದೆ, ಇನ್ಫ್ರಾರೆಡ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಸೆಕೆಂಡರಿ ಮೈಕ್ರೋಫೋನ್ ಕೂಡ ಸಿಗ್ತಿದೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ವಾಲ್ಯೂಮ್ ರಾಕರ್ ಸಿಗ್ತಿದೆ, ಅದ್ರ ಕೆಳಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಸಿಗ್ತಿದೆ. ಕೆಳಗೆ ನೋಡಿದ್ರೆ 3.5mm ಆಡಿಯೋ ಜಾಕ್, ಪ್ರೈಮರಿ ಮೈಕ್ರೋಫೋನ್, ಟೈಪ್ ಸಿ ಕೇಬಲ್ ಸ್ಲಾಟ್, ಆಮೇಲೆ ಲೌಡ್ ಸ್ಪೀಕರ್ ಕೂಡ ಇದೆ. ರೈಟ್ ಸೈಡ್ನಲ್ಲಿ ಟ್ರಿಪಲ್ ಕಾರ್ಡ್ ಸ್ಲಾಟ್ ಸಿಗ್ತಿದೆ, ಅಂದರೆ 2 ಸಿಮ್ ಕಾರ್ಡು, 1 ಮೈಕ್ರೋ SD ಕಾರ್ಡು ಜೊತೆಗೆ ಯೂಸ್ ಮಾಡ್ಬೋದು. ಫ್ರಂಟ್ ಅಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಸಿಗ್ತಿದೆ. ತುಂಬಾ ಸಣ್ಣಕ್ಕಿದೆ ಪಂಚ್ ಹೋಲ್ ಕ್ಯಾಮ್ರಾ, ನೀವು ಕೂಡ ನೋಡ್ಬೋದು. ನೋಡೋಕ್ಕೆ ಕಾಂಪ್ಯಾಕ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಇದರಲ್ಲೂ LED ನೋಟಿಫಿಕೇಶನ್ ಲೈಟ್ ಇಲ್ಲ. ನನ್ಗೆ ಗೊತ್ತಿದೆ ತುಂಬಾ ಜನ ಇದನ್ನ ಮಿಸ್ ಮಾಡ್ಕೊತಿದ್ದಾರೆ. ಬಟ್ ನನ್ಗೆ ಗೊತ್ತಿರೋಗೆ ಇನ್ಮೇಲೆ ಸ್ಮಾರ್ಟ್ಫೋನಲ್ಲಿ LED ನೋಟಿಫಿಕೇಶನ್ ಲೈಟ್ ಬರಲ್ಲ. ಸೊ ಇವಾಗಲೇ ನಾವು ಮೈಂಡ್ನ ಚೇಂಜ್ ಮಾಡ್ಕೊಳ್ಳೋದು ಬೆಟರ್. ಇದರಲ್ಲಿ Z ಆಕ್ಸಿಸ್ ವೈಬ್ರೇಟಿಂಗ್ ಮೋಟರ್ ಅಂತ ಹೇಳ್ತಿದ್ದಾರೆ. ಇದು ಮಾಮೂಲಿ ವೈಬ್ರೇಷನ್ ಆಗುವಂಥ ಮೋಟರೇ. ಬಟ್ ನನ್ಗೆ ಗೊತ್ತಿರೋಗೆ ಕೆಲವೊಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ಸ್ ಅಲ್ಲಿ ಯಾವ ರೀತಿ ನೋಡ್ತೀವಿ ವೈಬ್ರೇಷನ್ ಇಂಟೆನ್ಸಿಟಿ ಏನಾಗುತ್ತೆ ಅಂದರೆ 12,000 to 15,000 ಸ್ಮಾರ್ಟ್ಫೋನ್ಸ್ ಅಲ್ಲಿ ವೈಬ್ರೇಷನ್ ಏನಾಗುತ್ತೆ ಅಂದರೆ ಗುರ್ರ್ ಅನ್ನುತ್ತೆ ಅಲ್ವಾ. ಸೊ ಇದರಲ್ಲಿ ಮೈಲ್ಡ್ ಆಗುತ್ತೆ, ಬಟ್ ಇಂಟೆನ್ಸಿಟಿ ಚೆನ್ನಾಗಿದೆ. ಸೊ ಅದೊಂದು ಪ್ರೀಮಿಯಂ ರೀತಿ ವೈಬ್ರೇಷನ್ ಇಂಟೆನ್ಸಿಟಿ ಇದರಲ್ಲಿ ಕೊಟ್ಟಿದ್ದಾರೆ. ಇದು IP53 ಸರ್ಟಿಫೈಡ್ ಕೂಡ. ಸಿಮ್ ಸ್ಲಾಟ್ನ ಪ್ರಾಪರ್ ಆಗಿ ಸೀಲ್ ಮಾಡಿದ್ದಾರೆ. ಕೆಲವೊಂದು ಪೋರ್ಟ್ಸ್ ಏನಿದೆ ಅದಕ್ಕೂ ಕೂಡ ಸೀಲ್ ಆಗಿದೆ. ನನ್ಗೆ ಗೊತ್ತಿರೋಗೆ ಹೆವಿ ವಾಟರ್ ಸ್ಪ್ಲಾಶಸ್ ಬಿದ್ದರೂ ಏನೂ ಆಗಲ್ಲ, ನೀವು ಕೂಡ ನೋಡ್ಬೋದು. ಬನ್ನಿ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಒನ್ ಆಫ್ ದ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ಸ್ ಏನು ಅಂದರೆ ಖಂಡಿತವಾಗ್ಲೂ ಡಿಸ್ಪ್ಲೇ. ಯಾಕಂದರೆ ಇದರಲ್ಲಿ ಸೂಪರ್ ಅಮ್ಯುಲೇಟ್ ಡಿಸ್ಪ್ಲೇ ಸಿಗ್ತಿದೆ, ಫುಲ್ HD ಪ್ಲಸ್ ಸೂಪರ್ ಅಮ್ಯುಲೇಟ್ ಡಿಸ್ಪ್ಲೇ ಸಿಗ್ತಿದೆ. ನನ್ಗೆ ಗೊತ್ತಿರೋಗೆ ಸ್ಯಾಮ್ಸಂಗ್ M21 ಬಿಟ್ಟರೆ ನೆಕ್ಸ್ಟ್ ಚೀಪೆಸ್ಟ್ ಯಾವ ಫೋನ್ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ರೆಡ್ಮಿ ನೋಟ್ 10 ಸಿಗ್ತಿದೆ. ನಿಜವಾಗ್ಲೂ 12,000 ರೂಪಾಯಿಗೆ ರೆಡ್ಮಿ ಅವರು ಸೂಪರ್ ಅಮ್ಯುಲೇಟ್ ಕೊಟ್ಟಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಹೇಳಬೇಕಾ, ನಿಮಗೆ ಗೊತ್ತಿದೆ ಸೂಪರ್ ಅಮೋಲೆಡ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಎಕ್ಸಲೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗ್ಬೋದು. ವ್ಯೂವಿಂಗ್ ಆ್ಯಂಗಲ್ಸ್ ಎಕ್ಸಲೆಂಟ್.
ಕಲರ್ಸ್ ಯಾವುದೇ ನೀವು ಇಂಡೋರಲ್ಲಿ ಅದು ಯೂಸ್ ಮಾಡಿ, ಔಟ್ಡೋರಲ್ಲಿ ಅದು ಯೂಸ್ ಮಾಡಿ, ಕಲರ್ಸ್ ಪಾಪ್ಔಟ್ ಆಗುತ್ತೆ. 12,000 ರೂಪಾಯಿ ಫೋನ್ ಅನ್ಸ್ಬಿಡುತ್ತೆ, ಆ ರೀತಿ ಇದೆ ಡಿಸ್ಪ್ಲೇ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಫುಲ್ HD ಡಿಸ್ಪ್ಲೇನೆ, ಬಟ್ ನೀವು ಯೂಟ್ಯೂಬ್ ವಿಡಿಯೋಸು 4K ವಿಡಿಯೋಸ್ನಲ್ಲೂ ನೋಡ್ಬೋದು, ಅದೊಂದು ದೊಡ್ಡ ಅಡ್ವಾಂಟೇಜು. ಈ ಸೂಪರ್ ಅಮೋಲೆಡ್ ಡಿಸ್ಪ್ಲೇನ ಪ್ರೊಟೆಕ್ಟ್ ಮಾಡೋದಕ್ಕೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ಇದಲ್ಲದೆ ಇದ್ರ ಮೇಲೆ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿದ್ದಾರೆ, ನೀವು ಕೂಡ ನೋಡ್ಬೋದು. ಹಾರ್ಡ್ವೇರ್ನಲ್ಲೂ ನನಗೆ ಗೊತ್ತಿರೋಗೆ ಕೊರತೆ ಕಂಡಿಲ್ಲ, ಯಾಕಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 678 ಚಿಪ್ಸೆಟ್ ಸಿಗ್ತಿದೆ. ನಿಜವಾಗ್ಲೂ 12,000 ರೂಪಾಯಿಗೆ 678 ಈಸ್ ಮೋರ್ ದೆನ್ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 922 ಬೆಂಚ್ ಮಾರ್ಕ್ ಟೆಸ್ಟಲ್ಲಿ 2,40,000 ಸ್ಕೋರ್ ಮಾಡ್ತು. ಆಗಲೇ ಹೇಳ್ದಾಗೆ ದಿಸ್ ಈಸ್ ಅ ರಿಯಲಿ ಗುಡ್ ಚಿಪ್ಸೆಟ್ ಫಾರ್ 12,000 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು, ಹೆವಿ ಆ್ಯಪ್ಸ್ನ ಸ್ವಿಚ್ ಮಾಡ್ಬೋದು. ನನಗೆ ಗೊತ್ತಿರೋಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈವನ್ 4GB ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಗೇಮಿಂಗ್ ಕೂಡ ಟೆಸ್ಟ್ ಮಾಡಿದ್ದೀನಿ, ಹೈಯೆಸ್ಟ್ ಗ್ರಾಫಿಕ್ಸ್ನಲ್ಲೂ ಕೂಡ ಆಡ್ಬೋದು, ನೀವು ಕೂಡ ನೋಡ್ಬೋದು. ನನಗೆ ಎಲ್ಲೂ ಲ್ಯಾಗ್ ಆಗಲಿ ಅಥವಾ ಫ್ರೇಮ್ ಡ್ರಾಪ್ ಆಗಿರೋದಾಗಲಿ ಎಲ್ಲೂ ಕಂಡು ಬಂದಿಲ್ಲ. ನಿಜವಾಗ್ಲೂ 12,000 ರೂಪಾಯಿಗೆ ಆಲ್ಮೋಸ್ಟ್ ಒಂದು 20-25,000 ರೂಪಾಯಿ ರೇಂಜ್ನಲ್ಲಿ ಯಾವ ಸ್ಮಾರ್ಟ್ಫೋನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಆ ರೀತಿ ಪರ್ಫಾರ್ಮ್ ಮಾಡ್ತು. ಹಾರ್ಡ್ವೇರ್ನಲ್ಲೂ ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ ಈ ರೆಡ್ಮಿ ನೋಟ್ 10 ನೋಡಿ. ಓಕೆ, ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ 4 ರೇರ್ ಕ್ಯಾಮ್ರಾ ಇದೆ, 3 ಅಲ್ಲ 4 ಇದೆ. 48 ಮೆಗಾಪಿಕ್ಸೆಲ್, 8 ಮೆಗಾಪಿಕ್ಸೆಲ್ ಮತ್ತೆ 2 ಏನಿದೆ 2 ಮೆಗಾಪಿಕ್ಸೆಲ್. ಫ್ರಂಟ್ನಲ್ಲಿ 13 ಮೆಗಾಪಿಕ್ಸೆಲ್ ಇದೆ, 16 ಅಲ್ಲ 13 ಮೆಗಾಪಿಕ್ಸೆಲ್. ಒಂದು ವಿಷಯ ಏನು ಅಂದರೆ ರೆಡ್ಮಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ನನಗೆ ಗೊತ್ತಿರೋಗೆ ನೀವು 8-9 ಸಾವಿರ ಸ್ಮಾರ್ಟ್ಫೋನ್ ರೆಡ್ಮಿ ಸ್ಮಾರ್ಟ್ಫೋನಲ್ಲಿ ನೋಡಿ ಜಸ್ಟ್ ಸಾಫ್ಟ್ವೇರ್ ಮೂಲಕ ಕ್ಯಾಮ್ರಾನ ಟ್ವೀಕ್ ಮಾಡ್ತಾರೆ. ಸೊ ದಟ್ ನೀವು ಎಲ್ಲ ಯಾವ್ಯಾವ ಫೋಟೋಸ್ ಕ್ಯಾಪ್ಚರ್ ಮಾಡ್ತಿರೋ ಅದೆಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ, ಎಸ್ಪೆಷಲಿ ಕಲರ್ಸ್ ಪಾಪ್ಔಟ್ ಆಗುತ್ತೆ. ಈ ಡಿಸ್ಪ್ಲೇ ಜೊತೆಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಏನಿದೆ ಎಕ್ಸಲೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಬಂದಿದೆ ಕ್ಯಾಮ್ರಾ ಫೋಟೋಸು. ಕಲರ್ಸ್ ಈಸಿಯಾಗಿ ಪಾಪ್ಔಟ್ ಆಗುತ್ತೆ. ಡೀಟೇಲಿಂಗ್ನಲ್ಲಿ ಅಷ್ಟೇನು ಕೊರತೆ ನನಗೆ ಕಂಡು ಬಂದಿಲ್ಲ. HDR ಅಥವಾ ಡೆಫಿನೇಷನ್ ರೇಂಜ್ ಏನಿದೆ ಅದು ಕೂಡ ಎದ್ದು ಕಾಣುತ್ತೆ. ಎಸ್ಪೆಷಲಿ ನೀವು 1080p 30 frames per second ಶೂಟ್ ಮಾಡಿದ್ರೆ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗುತ್ತೆ. ನೀವು 4K ಶೂಟ್ ಮಾಡ್ಬೋದು, ಬಟ್ ಅದಕ್ಕೆ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗಲ್ಲ, ನೀವು ಕೂಡ ನೋಡ್ಬೋದು. 1080p 60 frames per second ಸಪೋರ್ಟ್ ಮಾಡುತ್ತಿದ್ದು. ಸಾಫ್ಟ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ MIUI 12 ನಡೀತಿದೆ, ಬಟ್ Android 11 ಔಟ್ ಆಫ್ ದ ಬಾಕ್ಸ್ ಸಿಗ್ತಿದೆ. ಫಸ್ಟ್ ಟೈಮ್ ನಾನು Android 11 MIUI 12 ಜೊತೆ ಯೂಸ್ ಮಾಡ್ತಿರೋದು. ನನಗೆ ಗೊತ್ತಿರೋಗೆ UI ಚೇಂಜಸ್ ಯಾವುದೇ ಕಾಣಿಸ್ಲಿಲ್ಲ Android 10 ಕಂಪೇರ್ ಮಾಡಿದ್ರೆ. ಬಟ್ ಒಂದು ಮೇಜರ್ ಡಿಫ್ರೆನ್ಸ್ ಏನು ಅಂದರೆ ಆಬ್ವಿಯಸ್ಲಿ ಸೂಪರ್ ಅಮೋಲೆಡ್ ಡಿಸ್ಪ್ಲೇ. ಸೊ ಏನು ಸಿಗುತ್ತೆ ನಿಮಗೆ? ಎಸ್, ಆಲ್ವೇಸ್ ಆನ್ ಡಿಸ್ಪ್ಲೇ ಸಿಗುತ್ತೆ. ನಾನು ಅಮೋಲೆಡ್ ಡಿಸ್ಪ್ಲೇ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಈ ಆಲ್ವೇಸ್ ಆನ್ ಡಿಸ್ಪ್ಲೇ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ನೀವು ಕೂಡ ನೋಡ್ಬೋದು ಸಾಕಷ್ಟು ಆಲ್ವೇಸ್ ಆನ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಕಾಣಿಸಿದೆ. ಸೊ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ. ಆ್ಯಸ್ ಯೂಶ್ವಲ್ MIUI ಅಲ್ಲಿ ಬ್ಲಾಟ್ವೇರ್ ಆ್ಯಪ್ಸ್ ಹಾಗೂ ಗೇಮ್ಸ್ ಇದ್ದೇ ಇದೆ. ನೀವು ರೆಡ್ಮಿನ ತಿದ್ದಕ್ಕಾಗಲ್ಲ ಬಿಡಿ, ಬಟ್ ಕೆಲವೊಂದನ್ನು ಇನ್ಸ್ಟಾಲ್ ಮಾಡ್ಬೋದು, ಕೆಲವೊಂದನ್ನ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನಿಸ್ತು. ಬಟ್ ನೀವು ಫೋನ್ ತೊಗೊಂಡಿದ ತಕ್ಷಣ ಬಲ್ಕಾಗಿ ಈ ರೀತಿ ಅನ್ಇನ್ಸ್ಟಾಲ್ ಮಾಡಿ ನಂತರ ಯೂಸ್ ಮಾಡಿ, ಸೊ ದಟ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ರಿಯಲಿ ಗುಡ್. ಇಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಕೊಟ್ಟ ಮೇಲೆ ಒಂದು ಪವರ್ಫುಲ್ ಬ್ಯಾಟ್ರಿ ಬೇಕಲ್ವಾ? ಎಸ್, ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಿದೆ. ರೆಡ್ಮಿ ನೋಟ್ 9 ಸೀರೀಸಲ್ಲಿ ಏನಿತ್ತು 5000 mAh ಬ್ಯಾಟ್ರಿ, ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ರೆಡ್ಮಿ 10 ಸೀರೀಸ್ಗೂ ಕೊಡ್ತಿದ್ದಾರೆ 5000 mAh ಬ್ಯಾಟ್ರಿ. ನನಗೆ ಗೊತ್ತಿರೋಗೆ ನೀವು ಹೆವಿಯಾಗಿ ಯೂಸ್ ಮಾಡಿದ್ರೂ ಒಂದಿನ ಬ್ಯಾಟ್ರಿ ಸಿಗುತ್ತೆ. ಎಸ್ಪೆಷಲಿ ಅಮೋಲೆಡ್ ಡಿಸ್ಪ್ಲೇ 60 Hz ರಿಫ್ರೆಶ್ ರೇಟ್ ಮಾತ್ರ, ಸೊ ಅಷ್ಟೊಂದು ಬ್ಯಾಟ್ರಿ ಕನ್ಸಂಪ್ಷನ್ ಆಗಲ್ಲ. ಇದ್ರ ಜೊತೆಗೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಿದೆ. ನೀವು ಫುಲ್ ಚಾರ್ಜ್ ಮಾಡಿದ್ರೆ ನನಗೆ ಗೊತ್ತಿರೋಗೆ ಅಂಡರ್ 80 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗೋಗುತ್ತೆ. ಸೊ ಒಳ್ಳೆ ಬ್ಯಾಟ್ರಿ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಿದೆ. ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬನ್ನಿ ಲಾಸ್ಟ್ ಲೌಡ್ ಸ್ಪೀಕರ್ ಬಗ್ಗೆ ಮಾತಾಡೋಣ. ಆಗಲೇ ಹೇಳಿದಾಗೆ ಸ್ಟೀರಿಯೋ ಸ್ಪೀಕರ್ಸ್ ಮೇಲೆ ಕೆಳಗೆ 2 ಇದೆ. ಒಂದೇನು ಅಂದರೆ ಕೆಳಗೆ ಬ್ಲಾಕ್ ಮಾಡಿದ್ರೆ ಆಲ್ಮೋಸ್ಟ್ ವಾಲ್ಯೂಮ್ ಬ್ಲಾಕ್ ಆಗಿಬಿಡುತ್ತೆ, ಮೇಲ್ ಮಾಡಿದ್ರೆ ಬ್ಲಾಕ್ ಆಗಲ್ಲ. ಸೊ ಸ್ವಲ್ಪ ಡಮ್ಮಿ ಅಂತಲೂ ಅನಿಸ್ತು, ಅದೇ ರೀತಿ ಸ್ವಲ್ಪ ವಾಲ್ಯೂಮ್ ಕೂಡ ಬರ್ತಿದೆ. ಮೋಸ್ಟ್ಲಿ ಹೆಸರಿಗೆ ಅಂದ್ಬಿಟ್ಟು 2 ಲೌಡ್ ಸ್ಪೀಕರ್ ಕೊಟ್ಟಿದ್ದಾರಾ ಅನಿಸ್ಬಿಡ್ತು ನನಗೆ. ಬಟ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ನೀವು ಕೂಡ ನೋಡ್ಕೊಂಡು ಬನ್ನಿ. ಓಕೆ, ನನ್ನ ಒಪಿನಿಯನ್ ಹೇಳೋ ವೇಳೆ ಬಂತು.
ನಿಮಗೆ ಗೊತ್ತಾಗಿರುತ್ತೆ ನನ್ನ ಒಪಿನಿಯನ್ ಏನಿರುತ್ತೆ ಅಂತ. ಎಸ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂಡರ್ 12,000 ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ. ಡಿಸ್ಪ್ಲೇ, ಹಾರ್ಡ್ವೇರ್, ಕ್ಯಾಮ್ರಾ, ನನಗೆ ಗೊತ್ತಿರೋಗೆ ಈ ರೀತಿ ಸ್ಮಾರ್ಟ್ಫೋನು, ಈ ರೀತಿ ಸ್ಪೆಸಿಫಿಕೇಶನ್ ಅಂಡರ್ 12,000 ಯಾರೂ ಕೊಡ್ತಿಲ್ಲ ಸದ್ಯಕ್ಕೆ. ಮೋಸ್ಟ್ಲಿ ರಿಯಲ್ಮಿ ಫ್ಯೂಚರಲ್ಲಿ ಕೊಡ್ಬೋದು, ಬಟ್ ಈಗ ಸದ್ಯಕ್ಕೆ ರೆಡ್ಮಿ ನೋಟ್ 10 ಮಾತ್ರ ಸಿಗ್ತಿದೆ. ಸೊ ಇವತ್ತಿಗಿಷ್ಟೇ. ಮೋಸ್ಟ್ಲಿ ರೆಡ್ಮಿ ನೋಟ್ 10 ಪ್ರೋನ ಅನ್ಬಾಕ್ಸ್ ಮಾಡ್ಬೋದು, ಗೊತ್ತಿಲ್ಲ. ಯಾಕಂದರೆ ನಾನೇ ಪರ್ಚೇಸ್ ಮಾಡಿ ಅದನ್ನ ರಿವ್ಯೂ ಮಾಡ್ತೀನಿ. ಇನ್ ಕೇಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ರಿವ್ಯೂ ಮಾಡ್ತೀನಿ. ಸೊ ಇದೇ ರೀತಿ ಚಾನಲ್ನ ನೋಡ್ತಾ ಇರಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಇದೇ ರೀತಿ ಸ್ಮಾರ್ಟ್ಫೋನ್ ವೀಡಿಯೋಸು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮ್ಗೊಂದು ನೋಟಿಫಿಕೇಶನ್ ಕೂಡ ಸಿಕ್ಕಿದೆ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಟೇಕ್ ಕೇರ್.